ಇನ್ನು ನಟ ಮಡೆನೂರು ಮನು ವಿರುದ್ಧವಾಗಿಯೂ ಕೂಡ ಅತ್ಯಾಚಾರ ಪ್ರಕರಣ ಕೇಳಿ ಬಂದಿತ್ತು. ಇದನ್ನೆಲ್ಲ ಕೇಳಿದಾಗ ದುಃಖ ಆಗುತ್ತೆ. ಪತಿ ಮನುವನ್ನ ನೆನೆದು ಪತ್ನಿ ದಿವ್ಯಾ ಕಣ್ಣೀರಿಟ್ಟಿದ್ದಾರೆ. ಹೀರೋ ಆಗೋ ಕನಸು ಕಂಡಿದ್ರು, ನೀರಲ್ಲಿ ಹೋಮ ಆಯಿತು. ಮಡೆನೂರು ಮನು ಪತ್ನಿ ದಿವ್ಯಾ TV9 ಜೊತೆ ಮಾತನಾಡಿದ್ದಾರೆ, ನೋವನ್ನ ಹೇಳ್ಕೊಂಡಿದ್ದಾರೆ. ಇವರನ್ನ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಕೀನ್ ಮಾತನಾಡಿಸಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮನು ಅವರ ಪತ್ನಿ ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಮನುನ ತುಂಬ ಹತ್ತಿರದಿಂದ ಕಂಡಿರ್ತೀರಿ, ನೋಡಿರ್ತೀರಿ, ಅವ್ರ ಜರ್ನಿ, ಅವ್ರ ಕನಸುಗಳ ಬಗ್ಗೆ ಮಾತಾಡಿರ್ತೀರಿ. ಸೊ ಅವ್ರ ಜರ್ನಿ ಹೆಂಗಿತ್ತು, ನಿಮ್ಮ ಪರಿಚಯ ಹೆಂಗಾಯಿತು? ಮನು ಅಂದರೆ ಏನು ಹೇಳ್ತೀರಿ? ಯಾಕಂದರೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಸರ್, ಮನು ಎಂಬ ನಮ್ಮ ಮನೆಯವ್ರು ಅಂದರೆ ನನ್ನ ಪತಿ ತುಂಬ ಒಳ್ಳೆಯವರು ಸರ್. ಯಾಕೆಂದ್ರೆ ಅವ್ರನ್ನ ನಾನು ಲವ್ ಮಾಡಿ ಮದುವೆ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಆಗಿರೋದು ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್. ಈಗ ನಿಮಗೆ ಯಾವಾಗಿಂದ ಮನು ಪರಿಚಯ ಇತ್ತು, ಪ್ರೀತಿಸಿ ಮದುವೆ ಆಗಿದ್ರಿ ಅಂತ ಹೇಳಿದ್ರಿ. ಸೊ ಅದಾದ ನಂತರ ನಿಮ್ಮ ಅಂದರೆ ಜೀವನ ಶೈಲಿ ಹೆಂಗಿತ್ತು, ಸೊ ಕನಸುಗಳು ಹೆಂಗಿತ್ತು? ಯಾಕಂದರೆ ಇಂಥದ್ದೊಂದು ಘಟನೆ ಬಂದಾಗ ಸಹಜವಾಗಿ ಏನಿದು ಅಂತ ಅನ್ನೋವಂಥ ಪ್ರಶ್ನೆ ಶುರು ಆಗುತ್ತೆ. ಹಾಗಾಗಿ ಸರ್, ಅವ್ರ ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಸರ್, ಅವ್ರು ಈಗಲಿಂದ ಕಷ್ಟಪಡ್ತಾ ಇರೋದಲ್ಲ ಸರ್. ಒಬ್ಬ ಹೀರೋ ಆಗಬೇಕು, ನಾನು ಇಷ್ಟು ಮಟ್ಟಿಗೆ ಬೆಳಿಬೇಕು, 15 ವರ್ಷದಿಂದ ಕಷ್ಟಪಡ್ತಾ ಇರೋದು ಸರ್. ಅಂಥ ಟೈಮಲ್ಲಿ ಈ ಥರ ಆದಾಗ ಸರ್ ಅವ್ರಿಗೂ ಪಾಪ ಕಷ್ಟ. ಯಾಕೆಂದರೆ 15 ವರ್ಷ ಅನ್ನೋದು ಒಂದೆರಡು ದಿನದ ಮಾತಲ್ಲ ಸರ್, ಒಂದೆರಡು ವರ್ಷದಲ್ಲ, 15 ವರ್ಷ ಶ್ರಮ ಪಟ್ಟಿದ್ದಾರೆ ಇದಕ್ಕೋಸ್ಕರ. ಇವತ್ತು ಅವರೇ ಇಲ್ಲ ಅಂದ್ರೆ ದುಃಖ ಆಗುತ್ತೆ ಸರ್. ಮ್ಯಾಮ್, ಖಂಡಿತ. ಬಟ್ ಆದರೆ ಇಂಥದ್ದೊಂದು ಘಟನೆ, ನೀವು ಅಂದರೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ, ಸೊ ಒಂದು ಆತ್ಮೀಯತೆ ಇತ್ತು, ಬಾಂಧವ್ಯತೆ ಎಲ್ಲವೂ ಕೂಡ ಚೆನ್ನಾಗಿದ್ದಂಥ ಸಂದರ್ಭ. ಸೊ ಇಂಥ ಘಟನೆ ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಫಸ್ಟ್ ಅಂತ? ಸರ್, ಇಂಥ ಘಟನೆ ಕೇಳಿದಾಗ ನನಗೂ ಶಾಕ್ ಆಗಿರುತ್ತೆ ಸರ್. ಯಾಕೆಂದರೆ ಒಬ್ಬ ವ್ಯಕ್ತಿ ಬೆಳಿತಾವನೇ ತುಣಿಯೋಕ್ಕೆ ತುಂಬ ಜನ ಇರ್ತಾರಲ್ವ ಸರ್. ನಂಗೆ ತುಂಬ ಶಾಕ್ ಆಗಿದೆ ಸರ್. ಅಂದರೆ ಈ ಹಿಂದೆ ಯಾವತ್ತರ ಮನು ಇವರು ಸಂತ್ರಸ್ತೆ ಬಗ್ಗೆ ನಿಮ್ಮ ಹತ್ರ ಮಾತನಾಡಿರ್ತಕ್ಕಂಥದ್ದು ಮಾತುಗಳು, ಈ ವಿಚಾರಗಳನ್ನೆಲ್ಲವನ್ನು ಕೂಡ ಹೇಳಿರ್ತಕ್ಕಂತಹ ಬೆಳವಣಿಗೆಗಳಾಗಿದೆಯಾ ಏನೋ ಅಂತ? ಅವ್ರು ಯಾವತ್ತೂ ಈ ವಿಚಾರಗಳನ್ನ ಅವ್ರು ಏನೂ ಹೇಳಿಲ್ಲ ಸರ್ ನನ್ನ ಹತ್ರ. ಇವತ್ತೇ ಈಗ ಯಾರು ಆರೋಪ ಮಾಡಿದ್ದಾರೆ ಅವರೇ ಹೇಳ್ತಾ ಇರೋದು ಸರ್, ಹಿಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ. ಅದು ಬಿಟ್ಟರೆ ನನ್ನ ಗಂಡ ಯಾವತ್ತೂ ಕೂಡ ಹೇಳಿಲ್ಲ ಸರ್. ಪರಿಚಯ ಇದ್ರು, ಅವ್ರಿಗೂ ಕೂಡ ಅಂದರೆ ಸಹಾಯಕ್ಕೆ ನಿಲ್ತಿದ್ರು, ಮನೆಗೆ ಹೋಗಿ ಬರ್ತಾ ಇದ್ರು ಅನ್ನೋಂತಹ ವಿಚಾರವನ್ನು ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಏಕಾಏಕಿ ಹಾಗಾದರೆ ಈ ರೀತಿ ಗಂಭೀರ ಆರೋಪ ಮಾಡಲಿಕ್ಕೆ ಏನು ಕಾರಣ ಅಂತ ಅನ್ನಿಸ್ತಿದೆ ನಿಮಗೆ ಅಂತ? ಸರ್, ಅದೇನು ಕಾರಣ ಅನ್ನೋದು ಗೊತ್ತಿಲ್ಲ ಸರ್. ಯಾಕೆಂದರೆ ಇವರು ಒಂದು ರಿಯಾಲಿಟಿ ಶೋ ಇಂದಲೂ ಫ್ರೆಂಡ್ಸ್ ಆಗಿರೋರು. ಒಂದು ಪ್ರೋಗ್ರಾಮಿಗೆ ಕರೆದಾಗ ಬರ್ತಾಯಿದ್ರು, ಹೋಗ್ತಾ. ಇವರೊಬ್ಬರೇ ನಮ್ಮ ಮನೆಗೆ ಬಂದಿಲ್ಲ ಸರ್. ಸಹ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಾವು ಮನೇಲಿ ಯಾವ ಥರ ಟ್ರೀಟ್ ಮಾಡ್ಬೇಕು, ಈಗ ಒಬ್ಬ ವ್ಯಕ್ತಿ ಮನೆಗೆ ಬಂದಾಗ ಫ್ರೆಂಡ್ಶಿಪ್ ಯಾವ ಥರ ಟ್ರೀಟ್ ಮಾಡ್ಬೇಕು ಆ ಥರ ಮಾಡಿ ನಾನು ಕಳಿಸಿದ್ದೀನಿ ಸರ್. ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಈಗ ಸಂತ್ರಸ್ತೆ ಅಂದರೆ ನಿಮ್ಮ ಮನೆಗೂ ಕೂಡ ಬರ್ತಾ ಇದ್ರು, ಸೊ ಅವರು ಮನೇಲಿ ನಿಮಗೂ ಪರಿಚಯ ಇದ್ರು ಅನ್ನುವಂಥದ್ದು. ಸೊ ಆವಾಗ ಅವರೆಲ್ಲ ಏನು ಮಾತಾಡ್ತಿದ್ರು, ಏನು ಹೇಳ್ತಾ ಇದ್ರು, ಯಾವ ರೀತಿ ನಿಮ್ಮ ಜೊತೆ ಒಡನಾಟ ಇತ್ತು ಅವ್ರಿಗೆ ಅನ್ನುವಂಥದ್ದು? ಸರ್, ಒಡನಾಟ ಆ ಥರ ಏನೂ ಇರಲಿಲ್ಲ ಸರ್. ನಮ್ಮ ಮನೆಗೆ ಬಂದಾಗ ಅದೇ ಈಗ ಹೇಳಿದ್ನಲ್ಲ, ಒಬ್ಬರು ಬಂದಾಗ ನಾವು ಹೆಂಗೆ ಟ್ರೀಟ್ ಮಾಡಿ ಕಳಿಸ್ತೀವಿ ಅತಿಥಿಗಳನ್ನ, ಆ ಥರ ಕಳಿಸ್ತಿದ್ದೆ ಸರ್. ಅವ್ರ ಪರ್ಸ್ನಲ್ ನನಗೇನು ಗೊತ್ತಿಲ್ಲ ಸರ್. ಓಕೆ ಮೇಡಮ್, ಈಗ ಸಾಕಷ್ಟು ವಿಡಿಯೋಗಳು, ಆಡಿಯೋಗಳು ಹರಿದಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಒಂದಿಷ್ಟು ಷಡ್ಯಂತ್ರ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಅವ್ರು ನನಗೆ ಸಮಸ್ಯೆ ಮಾಡಿದ್ರು, ಕಿರುಕುಳ ಕೊಟ್ಟರು ಅನ್ನೋಂಥ ರೀತಿಯಲ್ಲಿ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಹೆಂಗೆ ತಗೊಳ್ತಾ ಇದ್ರಿ ಅಂತ? ಸರ್, ಅದನ್ನೆಲ್ಲ ನಾವು ಕಾನೂನಿಗೆ ಬಿಟ್ಬಿಟ್ಟಿದ್ವಿ. ಇದಕ್ಕೇನು ಸಾಕ್ಷಿ ಆಧಾರಗಳು ಏನೇನು ಕೊಡಬೇಕು ನಮ್ಮ ಲಾಯರ್ ಹತ್ರ ಎಲ್ಲ ಕೊಟ್ಟಿದ್ದೀವಿ ಸರ್. ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಸಂತ್ರಸ್ತೆ ಈ ರೀತಿ ಗಂಭೀರ ಆರೋಪ ಮಾಡಲಿಕ್ಕೆ ಏನು ಕಾರಣ ಆಗಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ನೀವು ಅವ್ರನ್ನೇ ಕೇಳಬೇಕು, ಏನಕ್ಕೆ ಹಿಂಗೆ ಎಲ್ಲ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಸರ್. ಒಂದು ವೈಯಕ್ತಿಕ ಬದುಕನ್ನು ಬೇರೆಯವರು ಚರ್ಚೆಗೆ ಹುಟ್ಟಾಕಿದಾಗ ಅಥವಾ ಅವರೇನೋ ಮಾತಾಡಿದಾಗ ಅದಕ್ಕೆ ಉತ್ತರ ಕೇಳಬೇಕಾಗತ್ತೆ. ಬಟ್ ನಿನ್ನೆ ಮಾತಾಡುವಾಗ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಅವ್ರ ಪತ್ನಿನೇ ಹೇಳ್ತಾರೆ, ಅವ್ರ ಪತ್ನಿನೇ ಇದಕ್ಕೆಲ್ಲ ಕಾರಣ. ಅಂದರೆ ಹೊರಗಡೆ ಹೇಗಾದರೂ ಇರಿ, ಮನೇಲಿ ಚೆನ್ನಾಗಿರಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ, ಆಡಿಯೋ ಇದೆ ಅನ್ನೋಂಥ ವಿಚಾರ ಹೇಳ್ತಾರೆ ಮ್ಯಾಮ್. ಇದನ್ನೇ ಹೆಂಗೆ ತಗೋತಾ ಇದ್ದಾರೆ? ಹೇಗಿದೆ ಸರ್, ಒಬ್ಬರು ಹೊರಗಡೆ ಹೋಗ್ತಾರೆ. ಈಗ ನಮ್ಮ ತಾಯಿನೇ ಅನ್ಕೊಳ್ಳಿ ಸರ್, ಈಗ ನಾನು ಒಂದು ಕಡೆ ದುಡಿಯೋಕೆ ಹೋಗ್ತಿದ್ದಿಂದ ಹುಷಾರಾಗಿ ಹುಷಾರಾಗಿ ಬರೋಗಮ್ಮ, ಯಾರ ಜೊತೆನೂ ನೀನು ಕೆಟ್ಟದಾಗಿ ಇದು ಮಾಡೋ, ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರು ಅಂತ ಹೇಳಿ ಕಳ್ಸಂಗೆ ನಾನು ಫ್ರೆಂಡ್ಶಿಪ್ಪಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರಿ, ಯಾರ ಜೊತೆನೂ ಕೆಟ್ಟದವ್ರು ಒತ್ಕೋಬೇಡಿ, ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರಿ ಅಂತ ಹೇಳಿ ಕಳಿಸಿದ್ದೀನಿ ಸರ್. ಅದನ್ನು ಬಿಟ್ಟರೆ ನಾನು ಏನು ಹೇಳಿಲ್ಲ ಸರ್. ಓಕೆ, ಈಗ ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದಂಥದ್ದು, ಇವರು ಅವ್ರ ಜೊತೆ ಆತ್ಮೀಯವಾಗಿದ್ದಂಥದ್ದು, ಸೊ ಅವರ ಸ್ನೇಹ, ಆತ್ಮೀಯತೆ ಎಲ್ಲದ್ರ ಬಗ್ಗೆ ನಿಮಗೆ ಗಮನಕ್ಕಿತ್ತ? ಅದನ್ನೇ ಯಾವತ್ತಾದ್ರು ಮನು ನಿಮ್ಮ ಜೊತೆ ಮಾತಾಡಿರೋಂಥದ್ದು
ಚರ್ಚೆ ಮಾಡಿರುವಂಥದ್ದು, ಜೊತೆಗೆ ಸಂತ್ರಸ್ತೆ ಏನಾರು ಹೇಳಿರುವಂಥದ್ದು ನೆನಪಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ? ಸರ್ ನಾನು ಅವಾಗಲೇ ಹೇಳಿಲ್ವಾ ಸರ್, ಅವ್ರ ಪರ್ಸ್ನಲ್ ಯಾವತ್ತೂ ಅವರೇ ನನಗೆ ಹೇಳ್ಕೊಂಡಿಲ್ಲ. ನಾನು ಪರ್ಸ್ನಲ್ ಏನಂತ ಅವ್ರಿಗೆ ಹತ್ರ ಯಾವತ್ತೂ ನಾನು ಶೇರ್ ಮಾಡಿಲ್ಲ ಸರ್. ಪ್ರೋಗ್ರಾಮಿಂಗ್ ಅಂತ ಬರೋರು, ಮನೇಲಿ ಬರೋರು, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೋಗೋರು. ಇವರೊಬ್ಬರೇ ಏನು ಬಂದಿಲ್ಲ, ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಏನು ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಸರ್. ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಈ ರೀತಿ ಆಗೋಕ್ಕೆ ಕಾರಣ ಏನು ಅಂತ ಅನ್ನಿಸ್ತು? ಅಂದರೆ ಈಗ ಷಡ್ಯಂತ್ರ ಅಂತ ಹೇಳ್ತಿದ್ರಿ, ಯಾರೋ ಇದನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಇದ್ರ ಗಲಾಟೆ ಆಗಿತ್ತು, ಸಿನಿಮಾ ಟೀಮ್ಗಳಿಗೂ ಗೊತ್ತಿತ್ತು ಅನ್ನುವಂಥದ್ದು ಮೇಡಮ್, ಅದು ಹೆಂಗೆ ಅಂತ ಅದ್ರ ಬಗ್ಗೆ ಏನು ಅನಿಸುತ್ತೆ? ಸರ್ ಅದು ಯಾರು ಆರೋಪ ಮಾಡ್ತಿದ್ದೆ ಅವ್ರನ್ನೇ ಕೇಳಬೇಕು ಸರ್, ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ.